Hi, I'm Kaviraj from scoringtarget.com. In today's session, we are going to learn a wonderful and interesting question paper book for you. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಕೀ ಉತ್ತರ ಇರತಕ್ಕಂಥ ಒಂದು PDF ಬುಕ್ಕನ್ನು ಇವತ್ತು ನಾವು ಎಲ್ಲ ಸಂಪನ್ಮೂಲ ಶಿಕ್ಷಕರು ಕೂಡ್ಕೊಂಡು ತಯಾರು ಮಾಡಿದ್ದೀವಿ. ಸೊ ಈ ಒಂದು ಬುಕ್ಕನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋದು. ಇದು ಒಂದು ಬುಕ್ ಏನಿದೆ 129 ಪೇಜಸ್ ಇದೆ, PDF ರೂಪದಲ್ಲಿ ಇರುತ್ತೆ. ಸೊ ಈ 129 ಪೇಜಲ್ಲಿ ಏನೇನಿರುತ್ತೆ ಅಂತ ನಾನು ಮೊದಲು ಹೇಳ್ತಾ ಹೋಗ್ತೀನಿ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯಲು ಉಪಯುಕ್ತ. ಈ ಒಂದು ಬುಕ್ ಏನಿದೆ PDF ಬುಕ್ಕು ತಮಗೆ ಎಕ್ಸಾಮ್ಗಳಲ್ಲಿ ಹೆಚ್ಚಿನ ಅಂಕವನ್ನು ಪಡೆಯೋಕ್ಕೆ ಸಹಾಯ ಆಗುತ್ತೆ. ಈ ಒಂದು ಬುಕ್ಕಿಗೆ ನಾವೇನು ಟೈಟಲ್ ಕೊಟ್ಟಿದ್ದೀವಿ, SSLC ಪ್ರಾಕ್ಟೀಸ್ ಮಾರ್ಗದರ್ಶಿ ಅಂತ ಕೊಟ್ಟಿದ್ದೀವಿ. ಯಾಕೆ ಅದಕ್ಕೆ ಪ್ರಾಕ್ಟೀಸ್ ಮಾರ್ಗದರ್ಶಿ ಅಂತ ಕೊಟ್ಟಿದ್ದೀವಿ ಅಂದರೆ, ಇಲ್ಲಿ ಈ ಒಂದು ಬುಕ್ನಲ್ಲಿ 5 ಪ್ರಾಕ್ಟೀಸ್ ಪ್ರಶ್ನೆ ಪತ್ರಿಕೆಗಳು ಮತ್ತು ಕೀ ಉತ್ತರ ಇದೆ. 5 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್, ಅದರ ಜೊತೆಗೆ ಕೀ ಉತ್ತರ ಕೂಡ ಅದರ ಹಿಂದ್ಗಡೆ ಇರುತ್ತೆ. ಈ 5 ಪ್ರಶ್ನೆ ಪತ್ರಿಕೆಗಳು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಯಾವ್ದು ಕೇಳ್ಬೋದು ಅಂತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಮಾತ್ರ ಸೆಲೆಕ್ಟ್ ಮಾಡಲಾಗಿದೆ. ಇದಾದ ನಂತರ ಮತ್ತೊಂದು ಸೆಕ್ಷನ್ ನಾವು ಏನು ನೋಡ್ತಿದ್ದರೆ, ಪರೀಕ್ಷೆ 1, 2 ಹಾಗೂ 3ರ ಪ್ರಶ್ನೆ ಪತ್ರಿಕೆಗಳು ಹಾಗೂ ಕೀ ಉತ್ತರಗಳು. ಅಂದರೆ ಈಗಾಗಲೇ ಲಾಸ್ಟ್ ಇಯರಲ್ಲಿ ಆದಂಥ SSLC ಎಕ್ಸಾಮ್ 1, 2 ಮತ್ತು 3 ಈ 3 ಪರೀಕ್ಷೆಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಪತ್ರಿಕೆ, ಅಂದರೆ ಇಲಾಖೆಯವರು ಅಧಿಕೃತವಾಗಿ ಕೊಟ್ಟಂಥ ಪ್ರಶ್ನೆ ಪತ್ರಿಕೆ, ಅದರ ಜೊತೆಗೆ ಇಲಾಖೆಯ ಕೀ ಉತ್ತರ ಇರುತ್ತೆ. ಇಷ್ಟು ಅಂದರೆ ಇಲ್ಲಿ 5, ಇವು 3, ಒಟ್ಟಾರೆ 8 ಪ್ರಶ್ನೆ ಪತ್ರಿಕೆ ಆದವು. ಈ 8 ಪ್ರಶ್ನೆ ಪತ್ರಿಕೆಗಳನ್ನ ನೀವು ಓದ್ಕೊಂಡ ನಂತರ ಪ್ರಾಕ್ಟೀಸ್ ಮಾಡಿದ ನಂತರ ನಿಮಗೆ ಇನ್ನಷ್ಟು ಪ್ರಾಕ್ಟೀಸ್ಗೆ ಹೆಲ್ಪ್ ಆಗಲಿ ಅಂತ ಕೊನೆಯದಾಗಿ ನಾವು ಇಲಾಖೆ ಪ್ರಕಟಿಸಿರುವ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿರ್ತೀವಿ. ಈ 4 ಮಾದರಿ ಪ್ರಶ್ನೆ ಪತ್ರಿಕೆ ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ, ಇದಕ್ಕೆ ಕೀ ಉತ್ತರ ಕೊಟ್ಟಿರೋದಿಲ್ಲ. ಯಾಕೆ ಇದಕ್ಕೆ ನಾವು 4 ಕೀ ಉತ್ತರ ಕೊಟ್ಟಿಲ್ಲ ಅಂದರೆ, ಈ ಮೇಗಿನ 8 ಪ್ರಶ್ನೆ ಪತ್ರಿಕೆಗಳು ನೀವು ಪ್ರಾಕ್ಟೀಸ್ ಮಾಡಿದ ನಂತರ ಮ್ಯಾಕ್ಸಿಮಮ್ ಅದರಲ್ಲಿ ಕೇಳಿದಂಥ ಪ್ರಶ್ನೆಗಳೇ ಇದರಲ್ಲಿ ಕೂಡ ಇರುತ್ತೆ. ಹೀಗಾಗಿ ಮತ್ತೆ ರಿಪೀಟೆಡ್ ಆಗಬಾರ್ದು ಅಂತ ಒಂದು ಉದ್ದೇಶ. ಇನ್ನು ಎರಡನೇದಾಗಿ ನೀವು ಕೂಡ ಮನೆಯಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಒಂದು ಆನ್ಸರ್ ಶೀಟ್ ಅಂತ ತೆಗೆದುಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಕೂಡ ಎಕ್ಸಾಮಲ್ಲಿ ಟೈಮ್ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ, ಸೊ ಎಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯೋಕ್ಕೆ ನಮಗೆ ಎಷ್ಟು ಟೈಮ್ ಬೇಕಾಗುತ್ತೆ, ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ನಿಮ್ಗೆ ಪ್ರಾಕ್ಟೀಸ್ ಸಲುವಾಗಿ ಮಾತ್ರ ಈ 4 ಪ್ರಶ್ನೆ ಪತ್ರಿಕೆ. ಅಂದರೆ ಮೊದಲನೇ ಭಾಗದಲ್ಲಿ 5 ಪ್ರಶ್ನೆ ಪತ್ರಿಕೆಗಳು, ಎರಡನೇ ಭಾಗದಲ್ಲಿ 3 ಪ್ರಶ್ನೆ ಪತ್ರಿಕೆ, ಕೊನೆಯ ಭಾಗದಲ್ಲಿ 4. ಒಟ್ಟಾರೆ ಇಲ್ಲಿ ನಾವು ನೋಡ್ತಿರೋದು 5 + 3 8, 8 + 4 12. ಈ 12 ಪ್ರಶ್ನೆ ಪತ್ರಿಕೆಯನ್ನು ನೀವು ಕೂಲಂಕುಷವಾಗಿ, ಅದು ಗ್ರಾಮರ್ ಟಾಪಿಕ್ ಆಗಿರ್ಬೋದು, ಪ್ರತಿಯೊಂದು ಪಾಠದ ಪ್ರಶ್ನೋತ್ತರಗಳಾಗಿರ್ಬೋದು, ಪದ್ಯ ಅಥವಾ ಸಪ್ಲಿಮೆಂಟ್ರಿ ರೀಡಿಂಗ್, ಈ ಎಲ್ಲವನ್ನು ಕೇರ್ಫುಲ್ಲಾಗಿ ಓದ್ಕೊಂಡು ಈ 12 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಒಂದು ಅಭ್ಯಾಸ ಮಾಡಿದರೆ ಎಕ್ಸಾಮಲ್ಲಿ ನಿಮಗೆ ಮುಂದೆ ಬರ್ತಕ್ಕಂಥ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು, ಅಥವಾ SSLC ಎಕ್ಸಾಮ್ 1, 2 ಮತ್ತು 3 2026 ನಡೀತಕ್ಕಂಥ ಈ ಎಕ್ಸಾಮ್ಗಳಾಗಿರ್ಬೋದು, ಇವೆಲ್ಲ ನಿಮಗೆ ತುಂಬ ಈಸಿ ಆಗುತ್ತೆ. ಜೊತೆಗೆ ಇದು ನಿಮ್ಗೆ ಇಡೀ ಒಂದು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಮತ್ತು ಗ್ರಾಮರ್ ಬುಕ್ಕನ್ನು ರಿವಿಷನ್ ಮಾಡ್ದಂಗೆ ಆಗುತ್ತೆ. ಹೀಗಾಗಿ ನಿಮಗೆ ಬೇರೆ ಒಂದು ಸೋರ್ಸ್ ಬೇಕಾಗಿಲ್ಲ. ಇದು ಒಂದನ್ನು ನೀವು ಈ ಬುಕ್ ಏನಿದೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಬುಕ್ಕನ್ನು ನಿಮಗೆ ಒಂದು ಸಂಕ್ಷಿಪ್ತವಾಗಿ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಇಡೀ ಒಂದು ಬುಕ್ನ ಒಂದು ಯಾವ ಥರ ಇದೆ, ಫ್ರಂಟ್ ಪೇಜು ಇಲ್ಲಿ 12 ಕ್ವೆಶನ್ ಪೇಪರ್ಸ್ ಅಂತ ಕೊಟ್ಟಿದ್ವಿ. ಕೆಳಗಡೆ ವಿಷಯ ದ್ವಿತೀಯ ಭಾಷೆ ಇಂಗ್ಲೀಷ್ 31E, ಕರ್ನಾಟಕ ರಾಜ್ಯ ಪಠ್ಯಕ್ರಮ ಆಧಾರಿತ. ಇದು ನಮ್ಮ ಈ PDF ಬುಕ್ನ ಫ್ರಂಟ್ ಪೇಜ್. ಸೊ ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ನಾವು ಮುಂದೆ ನೋಡ್ತಾ ಇರೋದು ಮೊದಲ ಭಾಗದಲ್ಲಿ ಏನೇನಿದೆ ಅಂತ ನಾನಿಲ್ಲಿ ಸಪ್ರೇಟ್ ಪಾರ್ಟ್ ಇದೆ. 5 ಪ್ರಾಕ್ಟೀಸ್ ಪ್ರಶ್ನೆ ಪತ್ರಿಕೆಗಳು ಹಾಗೂ ಕೀ ಉತ್ತರಗಳು. ಈ ಡಿಸ್ಕ್ರಿಪ್ಷನಲ್ಲಿ ನೋಡ್ತಿದ್ದೀವಿ ಇಲ್ಲಿ ಏನೇನಿದೆ, 5 ನ್ಯೂ ಕ್ವೆಶ್ಚನ್ ಪೇಪರ್ಸ್ ಮ್ಯಾಚಿಂಗ್ ದ ಲೇಟೆಸ್ಟ್ SSLC ಇಂಗ್ಲೀಷ್ ಎಕ್ಸಾಮ್ ಪ್ಯಾಟರ್ನ್. ಸೊ ಹೊಸ ಒಂದು ಇಂಗ್ಲೀಷ್ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಆ ಪ್ರಕಾರನೇ ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರಿ ಮಾಡಲಾಗಿದೆ. 1. ಎರಡನೇದು ಕಂಪ್ಲೀಟ್ ಕೀ ಆನ್ಸರ್ಸ್ ಫಾರ್ ಸೆಲ್ಫ್ ಚೆಕ್ಕಿಂಗ್. ನೀವು ಅಭ್ಯಾಸ ಮಾಡಿದಂಥ ಆನ್ಸರ್ನ ಸೆಲ್ಫ್ ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಕೀ ಆನ್ಸರ್ ಕೂಡ ಕೊಡಲಾಗಿದೆ. 3rd ಪಾಯಿಂಟ್, ಬೇಸ್ಡ್ ಆನ್ ಕರ್ನಾಟಕ ಸ್ಟೇಟ್ ಸಿಲೆಬಸ್. ಇದೆಲ್ಲ ತಮಗೆ ಗೊತ್ತಿದೆ, ನಮಗೆ ಕರ್ನಾಟಕ ಸ್ಟೇಟ್ ಸಿಲೆಬಸ್ನ ಒಂದು ಪಠ್ಯವನ್ನು ಆಯ್ಕೆ ಮಾಡಿಕೊಂಡು ಈ ಪ್ರಶ್ನೆ ಪತ್ರಿಕೆ ರಚನೆ. ಇನ್ನಿದರ ಬೆನಿಫಿಟ್ ಏನಿದೆ, ಯೂಸ್ ಆ್ಯಂಡ್ ಬೆನಿಫಿಟ್, ಈ 5 ಪ್ರಶ್ನೆ ಪತ್ರಿಕೆದು ಪ್ರಾಕ್ಟೀಸ್ ಲೈಕ್ ದೆನ್ ರಿಯಲ್ ಬೋರ್ಡ್ ಎಕ್ಸಾಮ್.
ಒಂದು ರೀತಿ ರಿಯಲ್ ಬೋರ್ಡ್ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಎರಡನೇದು ಫೈಂಡ್ ಆ್ಯಂಡ್ ಫಿಕ್ಸ್ ಯುವರ್ ಮಿಸ್ಟೇಕ್ಸ್. ನೀವು ಯಾವ ಭಾಗದಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಕಂಡುಕೊಳ್ಳಲು ಸಹಾಯ ಆಗುತ್ತೆ. ಅಂದರೆ 2 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಡಿಫಿಕಲ್ಟ್ ಆಗ್ತಾ ಇದೆಯೋ ಅಥವಾ 4 ಅಂಕದಲ್ಲಿ ಡಿಫಿಕಲ್ಟ್ ಆಗ್ತಿದೆಯೋ, ಪಾಠಗಳಿಂದ ಡಿಫಿಕಲ್ಟ್ ಆಗ್ತಾ ಇದೆಯೋ, ಪದ್ಯಗಳಿಂದ ಅಥವಾ ಗ್ರಾಮರ್ಗಳಿಂದ, ಈ ಥರ ನಿಮ್ಮ ವೀಕ್ನೆಸ್ ಪಾಯಿಂಟ್ ನಿಮಗೆ ಗೊತ್ತಾಗೋಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಂಪ್ರೂವ್ ಸ್ಪೀಡ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್. ಈಗಾಗಲೇ ತಮಗೆ ಹೇಳಿದೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಆಗಲು ಸಹಾಯ ಆಗುತ್ತೆ, ಜೊತೆಗೆ ಎಕ್ಸಾಮ್ಗಳಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಳ್ಳೋಕ್ಕೆ ಸಹಾಯ. ಕೊನೆಯದಾಗಿ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ಸ್ಕೋರ್. ದಿಸ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್. ಈ 12 ಪ್ರಶ್ನೆ ಪತ್ರಿಕೆನ ನೀವು ಕ್ಲಿಯರಾಗಿ ಓದ್ಕೊಂಡು ಬಿಟ್ಟರೆ ಸಾಕು, ನಿಮ್ಗೇನು ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಡೆಫಿನೆಟಾಗಿ ನಾನು ಎಕ್ಸಾಮಲ್ಲಿ ಒಳ್ಳೆ ಅಂಕವನ್ನು 80 ಅಂಕವನ್ನು ಸ್ಕೋರ್ ಮಾಡ್ಬೋದು ಅಂತ. ಸೊ ದಿಸ್ ಈಸ್ ಅ ಕಾನ್ಫಿಡೆನ್ಸ್. ಇನ್ನು ಇದು ಭಾಗದ ಈ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಕ್ಕಂಥ PDF ಬುಕ್ಕಲ್ಲಿ ಭಾಗ 1ರಲ್ಲಿ ಈ 5 ಪ್ರಶ್ನೆ ಪತ್ರಿಕೆ. ಭಾಗ 2ರಲ್ಲಿ ಏನಿದೆ, ಈ ಭಾಗ 2ರಲ್ಲಿ SSLC ಪರೀಕ್ಷೆ 1, 2 ಹಾಗೂ 3ರ ಪ್ರಶ್ನೆ ಪತ್ರಿಕೆಗಳು ಹಾಗೂ ಕೀ ಉತ್ತರಗಳನ್ನು ಕೊಡಲಾಗಿದೆ. ಅಂದರೆ ಒಂದೇ ಬುಕ್ಕಲ್ಲಿ ನಾನು 3 ಪಾರ್ಟ್ ಮಾಡಿದ್ದೀನಿ, ಬುಕ್ ಒಂದೇ. ಸೊ ಈ PDF ಲಿಂಕ್ ಏನಿದೆ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಡೌನ್ ಮಾಡ್ಕೊಂಡ್ರೆ ಆ ಒಂದು ಬುಕ್ಕನ್ನು ನೀವು PDF ಡೌನ್ ಮಾಡ್ಕೊಂಡ್ರೆ ಸಾಕು, ಈ 3 ಭಾಗ ಸಿಗುತ್ತೆ. ಈ ಭಾಗದಲ್ಲಿ ನಮ್ಗೆ ಏನಿದೆ, ಡಿಸ್ಕ್ರಿಪ್ಷನ್ ನೋಡಿ. ಕಂಟೈನ್ಸ್ ದ ಒರಿಜಿನಲ್ SSLC ಎಕ್ಸಾಮ್ 1, 2 ಆ್ಯಂಡ್ 3 ಕ್ವೆಶನ್ ಪೇಪರ್ಸ್. ಒರಿಜಿನಲ್ SSLC ಎಕ್ಸಾಮ್ ಅಂದರೆ ಇಲಾಖೆಯವರು ನಡೆಸಿದಂಥ ಎಕ್ಸಾಮ್ನ ಈ 3 ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಕೀ ಉತ್ತರ ಕೊಟ್ಟಿರುತ್ತೆ. ಪಾಯಿಂಟ್ 2, ಪ್ರೊವೈಡ್ಸ್ ವೆರಿಫೈಡ್ ಕೀ ಆನ್ಸರ್ಸ್ ಫಾರ್ ಆಲ್ ಸಬ್ಜೆಕ್ಟ್. ಅಂದರೆ ಇಲ್ಲಿ ಇರ್ತಕ್ಕಂಥ ವೆರಿಫೈಡ್ ಕೀ ಆನ್ಸರ್, ಇಲಾಖೆಯವರು ಕೀ ಆನ್ಸರನ್ನು ವೆರಿಫೈ ಮಾಡಿಕೊಟ್ಟಿರ್ತಾರೆ. ಸೊ ಅದು ಅಧಿಕೃತ ಅಂತಲೂ ಹೇಳ್ಬೋದು. ಡೈರೆಕ್ಟ್ಲಿ ಬೇಸ್ಡ್ ಆನ್ ದಿ ಆಫಿಷಿಯಲ್ ಕರ್ನಾಟಕ SSLC ಸಿಲೆಬಸ್. ಇದು ಆಫಿಷಿಯಲ್ ಅಂದರೆ ಅಧಿಕೃತವಾಗಿ ನಮ್ಮ ಶಿಕ್ಷಣ ಇಲಾಖೆ KSEAB ವೆಬ್ಸೈಟಲ್ಲಿ ಪ್ರಕಟ ಮಾಡಿದಂಥ ಒಂದು ಟಾಪಿಕ್ ಅಂತ ಹೇಳ್ಬೋದು. ಇದು ಡಿಸ್ಕ್ರಿಪ್ಷನ್. ಇನ್ನು ಬೆನಿಫಿಟ್ ಏನು ಈ 3 ಪ್ರಶ್ನೆ ಪತ್ರಿಕೆದು? ಪಾಯಿಂಟ್ 1, ಅಂಡರ್ಸ್ಟ್ಯಾಂಡ್ ದಿ ಫೈನಲ್ ಎಕ್ಸಾಮ್ಸ್ ಫಾರ್ಮೇಟ್, ಸ್ಟೈಲ್ ಆ್ಯಂಡ್ ಡಿಫಿಕಲ್ಟಿ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಫೈನಲ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಫಾರ್ಮೇಟ್ ಯಾವ ಥರ ಇರುತ್ತೆ ಅಂದರೆ 1 ಅಂಕದ ಎಷ್ಟು ಪ್ರಶ್ನೆ ಇರುತ್ತೆ, 2 ಅಂಕದ್ದು, 3 ಅಂಕದ್ದು, 4 ಅಂಕದ್ದು, 5 ಅಂಕದ್ದು, ಇದು ಗೊತ್ತಾಗುತ್ತೆ. ಮತ್ತು ಯಾವ ಪಾಠಗಳಿಂದ ಎಷ್ಟು ಅಂಕದ ಕೇಳ್ಬೋದು, ಯಾವ ಪದ್ಯಗಳಿಂದ ಎಷ್ಟು ಅಂಕದ ಕೇಳ್ಬೋದು, ಈ ಫಾರ್ಮ್ಯಾಟ್. ಇನ್ನು ಸ್ಟೈಲ್ ಅಂದರೆ ಇಲ್ಲೇನು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಷ್ಟಿರುತ್ತೆ, 2 ಅಂಕದ ಪ್ರಶ್ನೆ ಎಷ್ಟಿರುತ್ತೆ, ಈ ಥರ. ಇನ್ನು ಡಿಫಿಕಲ್ಟಿ ಲೆವೆಲ್, ಪ್ರಶ್ನೆ ಪತ್ರಿಕೆ ಒಂದು ಡಿಫಿಕಲ್ಟ್ ಎಷ್ಟು ಪ್ರಶ್ನೆ ಇರುತ್ತೆ, ಈಸಿ ಎಷ್ಟಿರುತ್ತೆ, ಎವರೇಜ್ ಎಷ್ಟಿರುತ್ತೆ, ಇದನ್ನು ನಾವು ಕಂಡುಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಇನ್ನು ಎರಡನೇದು, ಐಡೆಂಟಿಫೈ ರಿಪೀಟೆಡ್ ಕ್ವೆಶನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ 3 ಪ್ರಶ್ನೆ ಪತ್ರಿಕೆ ಮತ್ತು ನಾನು ಬಿಫೋರಲ್ಲಿ ತೋರಿಸಿದಂಥ 5 ಪ್ರಶ್ನೆ ಪತ್ರಿಕೆ ನಾವು ಓದ್ಕೊಂಡ್ರೆ ಅದರಲ್ಲಿ ಎಷ್ಟು ರಿಪೀಟೆಡ್ ಆಗ್ತಾ ಇದೆ ಪ್ರಶ್ನೆಗಳು, ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಈ ಪಾಠದಿಂದ ಈ ಪ್ರಶ್ನೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ ಅಂದರೆ ಈ ಪಾಠ ಇಂಪಾರ್ಟೆಂಟ್ ಆಗಿದೆ, ಈ ಪಾಠದಲ್ಲಿ ಈ ಒಂದು ಟಾಪಿಕ್ ಅಥವಾ ಈ ಕ್ವೆಶನ್ ಇಂಪಾರ್ಟೆಂಟ್ ಅಂತ ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಕೂಡ ಗೊತ್ತಾಗುತ್ತೆ. ಇನ್ ಥರ್ಡ್, ಪ್ರಾಕ್ಟೀಸ್ ವಿತ್ ರಿಯಲ್ ಬೋರ್ಡ್ ಎಕ್ಸಾಮ್ ಪೇಪರ್ಸ್ ಫಾರ್ ಎಫೆಕ್ಟಿವ್ ಪ್ರಿಪರೇಷನ್. ನಮ್ಮ ಒಂದು ಪ್ರಿಪರೇಷನ್ ಎಕ್ಸಾಮ್ಗೆ ಎಫೆಕ್ಟಿವ್ ಆಗಬೇಕಂದ್ರೆ ರಿಯಲ್ ಬೋರ್ಡ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ನೋಡಿದಾಗ ಆಗುತ್ತೆ. ಕೊನೆಯದಾಗಿ, ಗ್ರೇಟ್ ಫಾರ್ ಫೈನಲ್ ರಿವಿಷನ್. ಇದು ನೋಡಿ, ಫೈನಲ್ ರಿವಿಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಕ್ಸಾಮ್ ಸಮೀಪ ಬಂದಾಗ ನಾವು ಇಡೀ ಬುಕ್ಕನ್ನು ಓದ್ಕೋದು ಕೂಡ ಆಗೋದೇ ಇಲ್ಲ. ಸೊ ಆ ಟೈಮಲ್ಲಿ ನಾವು ಏನು ಮಾಡಬೇಕು, ಸೊ ಈ ಒಂದು 12 ಪ್ರಶ್ನೆ ಪತ್ರಿಕೆಗಳ ಒಂದು PDF ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಎಕ್ಸಾಮ್ ಸಮೀಪ ಬಂದಾಗ ಈ ಇಡೀ ಪ್ರಶ್ನೆ ಪತ್ರಿಕೆ ಒಂದ್ಸಲ ಎಲ್ಲವೂ ನೋಡ್ಕೊಂಡು ಬಂದರೆ ಸಾಕು, ನಿಮ್ಗೆ ಇಡೀ ಟೆಕ್ಸ್ಟ್ ಬುಕ್ಕನ್ನು ಓದೋದು ಬೇಕಾಗಿಲ್ಲ, ಇಲ್ಲೇ ರಿವಿಷನ್ ಆಗುತ್ತೆ. ಆ್ಯಂಡ್ ಸೆಲ್ಫ್ ಅಸೆಸ್ಮೆಂಟ್ ಬಿಫೋರ್ ದಿ ಆ್ಯಕ್ಚುಯಲ್ ಎಕ್ಸಾಮ್, ನಿಮಗೆ ಸೆಲ್ಫ್ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ. ಸರಿ, ಇದು 2ನೇ ಭಾಗ. ಈ ಬುಕ್ಕಿನ 3ನೇ ಭಾಗ ಏನಿದೆ, ಇಲ್ಲಿ ಇಲಾಖೆ ಪ್ರಕಟಿಸಿರುವ 4 ಮಾದರಿ ಪ್ರಶ್ನೆ ಪತ್ರಿಕೆ ಕೊಡಲಾಗಿದೆ. ಈ 4 ಕ್ವೆಶನ್ ಪೇಪರ್ಸ್ ಏನಿದೆ ಡಿಪಾರ್ಟ್ಮೆಂಟಿನ ಅಧಿಕೃತ ಪ್ರಶ್ನೆ ಪತ್ರಿಕೆಗಳು. ಇದು ಕೂಡ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಯಾವುದೇ ಉತ್ತರ ಇರೋದಿಲ್ಲ, ನೀವು ಈಗಾಗಲೇ ಹಿಂದೆ ಒಂದು 8 ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡ್ಕೊಂಡಿರ್ತೀರಲ್ಲ, ಇದರಂದೇ ರಿಪೀಟೆಡ್ ಕ್ವೆಶನ್ಸ್ ಇರುತ್ತೆ. ಹೀಗಾಗಿ ನಿಮಗೆ ಮತ್ತೆ ಕೀ ಆನ್ಸರ್ ಬೇಕಾಗಿರೋದಿಲ್ಲ. ಬಟ್ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೀ ಆನ್ಸರ್ ಇದೆ ಅಂದರೆ ನಾವು ಏನು ಮಾಡ್ತೀವಿ, ಬರೆಯೋ ಟೈಮಲ್ಲಿ ನಾವು ನೇರವಾಗಿ ನಮ್ಮ ಕಣ್ಣು ಸ್ವಲ್ಪ ಕೀ ಆನ್ಸರ್ ಕಡೆ ಹೋಗಿದೆ, ಉತ್ತರ ಏನಾಗಿರ್ಬೋದು ಅಂತ. ಬಟ್ ಇಲ್ಲಿ ಆ ಥರ ಇಲ್ಲ, ನೀವು ಪ್ರಶ್ನೆ ಪತ್ರಿಕೆ ಮಾತ್ರ ಇರುತ್ತೆ, ನೀವು ಬರಲೇಬೇಕು, ಹೌದಲ್ಲ. ಸೊ ಈ ಥರದ್ದು ಕೂಡ ಬೇಕು. ಇಲ್ಲಿ ಡಿಸ್ಕ್ರಿಪ್ಷನ್ ಏನಿದೆ,
ಇನ್ಕ್ಲೂಡ್ಸ್ 4 ಆಫಿಷಿಯಲ್ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಪಬ್ಲಿಷ್ಡ್ ಬೈ ಎಜುಕೇಷನ್ ಡಿಪಾರ್ಟ್ಮೆಂಟ್. ಶಿಕ್ಷಣ ಇಲಾಖೆಯವರು ಅಧಿಕೃತವಾಗಿ ಪ್ರಕಟಿಸಿರ್ತಕ್ಕಂಥ ಈ 4 ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು? ದೀಸ್ ಆರ್ ದಿ ಮೋಸ್ಟ್ ಅಥೆಂಟಿಕ್ ಪೇಪರ್ಸ್ ಅವೈಲಬಲ್ ಡೈರೆಕ್ಟ್ಲಿ ಫ್ರಮ್ ಅಥಾರಿಟೀಸ್. ಇಲಾಖೆಯಿಂದ ಅಥೆಂಟಿಕ್ ಆಗಿರ್ತಕ್ಕಂಥ ಪ್ರಶ್ನೆಗಳು, ನೈಜವಾದ ಪ್ರಶ್ನೆ ಪತ್ರಿಕೆಗಳು. ಕಮ್ಸ್ ವಿತ್ ಅಕ್ಯುರೇಟ್ ಅಂಡ್ ಆಫಿಷಿಯಲ್ ಸೋರ್ಸಸ್. ಇವೆಲ್ಲ ಇಲಾಖೆಯ ಮೂಲಗಳಿಂದ ಬಂದಿರುತ್ತೆ. ಸೊ ಇಲ್ಲಿ ಯಾವುದೇ ನಮಗೆ ಡೌಟ್ ಇರೋದಿಲ್ಲ. ಇವು ಕೇವಲ ಪ್ರಾಕ್ಟೀಸ್ ಸಲುವಾಗಿ. ಇನ್ನು ಯೂಸೇಜ್ ಮತ್ತು ಬೆನಿಫಿಟ್ಸ್ ಏನು ಈ ಪ್ರಶ್ನೆ ಪತ್ರಿಕೆದು? ಗೆಟ್ ದಿ ಕ್ಲಿಯರೆಸ್ಟ್ ಐಡಿಯಾ ಆಫ್ ದಿ ಎಕ್ಸ್ಪೆಕ್ಟೆಡ್ ಬೋರ್ಡ್ ಎಕ್ಸಾಮ್ ಪ್ಯಾಟರ್ನ್. ಎಕ್ಸಾಮ್ನ ಒಂದು ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ಕಂಡುಕೊಳ್ಳಲು ಸಹಾಯ ಆಗುತ್ತೆ. ಪಾಯಿಂಟ್ 2, ಪ್ರಾಕ್ಟೀಸ್ ವಿತ್ ದಿ ಮೋಸ್ಟ್ ರಿಲೇಬಲ್ ಆ್ಯಂಡ್ ಸಿಲೆಬಸ್ ಪರ್ಫೆಕ್ಟ್ ಪೇಪರ್. ಸಿಲೆಬಸ್ಗೆ ಪ್ರಕಾರ ಪರ್ಫೆಕ್ಟಾಗಿ ಪೇಪರ್ ಇರುತ್ತೆ, ನಮ್ಮ ಅಭ್ಯಾಸಕ್ಕೆ ಅನುಕೂಲ. ಪಾಯಿಂಟ್ 3, ಫ್ಯಾಮಿಲರೈಸ್ ಯುವರ್ ಸೆಲ್ಫ್ ವಿತ್ ದ ಆಫೀಸಿಯಲ್ ಕ್ವೆಶ್ಚನ್ ಫಾರ್ಮೇಟ್ಸ್. ಸೊ ನಮ್ಮ ಇಲಾಖೆ ಯಾವ ಥರ ಒಂದು ಪ್ರಶ್ನೆ ಕೇಳ್ಬೋದು ಅಂತ ನಿಮಗೆ ಫ್ಯಾಮಿಲರೈಸ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಬಿಲ್ಡ್ ಅಲ್ಟಿಮೇಟ್ ಕಾನ್ಫಿಡೆನ್ಸ್ ಬೈ ಮಾಸ್ಟರಿಂಗ್ ದಿ ಡಿಪಾರ್ಟ್ಮೆಂಟ್ಸ್ ಓನ್ ಮಾಡೆಲ್. ಸೊ ಇಲ್ಲಿ ನಮಗೆ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ಇದು ನಮ್ಗೆ ಈ ಟೆಕ್ಸ್ಟ್ ಬುಕ್ನ 3 ಭಾಗ ಆಯಿತು. ಇನ್ನು ಕೊನೆ ಭಾಗದಲ್ಲಿ ನಮ್ಗೆ ಏನಿದೆ, ಈ ಒಂದು PDF ಬುಕ್ನ 129 ಪೇಜ್, ಕೊನೆ ಪೇಜ್ ಏನಿದೆ ಈ ಬುಕ್ನ ಬ್ಯಾಕ್ ಪೇಪರ್, ಬ್ಯಾಕ್ ಕವರ್ ಇದೆ. ಬ್ಯಾಕ್ ಕವರಲ್ಲಿ ನಾವು ಎಕ್ಸಾಮ್ಗೆ ಮೋಟಿವ್ ಆಗ್ತಕ್ಕಂಥ ಕೆಲವೊಂದು ಕೊಟೇಶನ್ಸನ್ನು ಕೊಟ್ಟಿರ್ತೀವಿ. ಸ್ಟೇ ಕಾಮ್ ಆ್ಯಂಡ್ ಕಾಂಕರ್ ಯುವರ್ ಎಕ್ಸಾಮ್. ದ ಪೇನ್ ಆಫ್ ಸ್ಟಡಿಂಗ್ ಈಸ್ ಟೆಂಪರರಿ, ದ ಪ್ರೈಡ್ ಆಫ್ ಸಕ್ಸಸ್ ಈಸ್ ಪರ್ಮನೆಂಟ್. The expert in anything was once a beginner. You are on your way. Exams are measure of your preparation, not your growth. It's okay not to know all the answers. It is not okay not to try. ಈ ಒಂದು ಬುಕ್ನ ಕೊನೆಯ ಪುಟ. ಸೊ ಇದರ ಜೊತೆಗೆ ಇಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಗೆ ತೋರಿಸ್ತೀನಿ. ಇದು ನಾನು ಇಲ್ಲಿವರೆಗೆ ತೋರಿಸಿರೋದು ಫ್ರಂಟ್ ಪೇಜ್ ಏನಿದೆ, ಈ ಬುಕ್ನ 3 ಭಾಗದಲ್ಲಿ ಏನೇನಿದೆ, ಕೊನೆ ಪೇಜಿನಲ್ಲಿ ಏನೇನಿದೆ ಅಂತ ತೋರಿಸಿದೆ. ಈಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ನೋಡೋಣ ಈಗ. ಸರಿ, ಮೊದಲನೇ ಒಂದು ಪೇಜಿಗೆ ನಾವು ಹೋಗೋಣ. ಈಗ ಮೊದಲನೇ ಪೇಜಲ್ಲಿ ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್ 1 ಇದೆ. ಕ್ಲಾಸ್ 10th ಸ್ಟ್ಯಾಂಡರ್ಡ್, ಸಬ್ಜೆಕ್ಟ್ ಇಂಗ್ಲೀಷ್, ಟೈಮ್ 3 hours, ಮ್ಯಾಕ್ಸಿಮಮ್ ಮಾರ್ಕ್ಸ್ 80. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ 4 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಮೇನ್ ಕ್ವೆಶ್ಚನ್ ನಂಬರ್ 2 ಅಲ್ಲಿ ಡು ಆ್ಯಸ್ ಎ ಡೈರೆಕ್ಟ್ ಕೇಳಿ ಸಂಬಂಧಪಟ್ಟಂಥ 12 ಪ್ರಶ್ನೆಗಳು. ಇದರ ಜೊತೆಗೆ ನಾನು ಕೀ ಆನ್ಸರ್ ಕೂಡ ತೋರಿಸ್ತಾ ಹೋಗ್ತೀನಿ, ಯಾಕಂದರೆ ಇಡೀ ಪ್ರಶ್ನೆ ಪತ್ರಿಕೆ ನಾವು ನೋಡ್ತಾ ಹೋದರೆ ಇಲ್ಲಿ ನೋಡಿ ಪ್ರಾಕ್ಟೀಸ್ ಪೇಪರ್ 1ರ ಕೀ ಆನ್ಸರ್ ಇದೆ. ಇದು ಎಲ್ಲ ಇಡೀ 80 ಅಂಕದ ಪ್ರಶ್ನೆ ಪತ್ರಿಕೆಯ ಕಂಪ್ಲೀಟಾಗಿ ಕೀ ಆನ್ಸರ್ ಇರುತ್ತೆ. ಇನ್ನು ನೆಕ್ಸ್ಟ್ ನಾವು ಈಗ 2ನೇ ಒಂದು ಪತ್ರಿಕೆ ನೋಡೋಣ, ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್ 2. ಇದು ಒಂದು 2ನೇದು. ಇಲ್ಲಿ ಕೂಡ ಪ್ರಶ್ನೆಗಳು ಬೇರೆ ಬೇರೆ ಇರುತ್ತೆ. ಇದಕ್ಕೆ ಒಂದು ನಿಮಗೆ ಕೀ ಆನ್ಸರ್ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಕೀ ಆನ್ಸರ್. ಓಕೆ, ನೆಕ್ಸ್ಟ್ 3ನೇ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಇದು 3rd ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್. ಇದಾದ ನಂತರ ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಥ ಕೀ ಆನ್ಸರ್. ಇನ್ನು 4ನೇ ಪ್ರಶ್ನೆ ಪತ್ರಿಕೆ, ಇದು ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್ 4. ಇದರ ಕೀ ಆನ್ಸರ್ ಕೂಡ ಕೊನೆಯಲ್ಲಿ ಬರುತ್ತೆ. ಇಲ್ಲಿದೆ ನೋಡಿ ಕೀ ಆನ್ಸರ್. ಇನ್ನು 5ನೇದು ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್ 5. ಇದರ ಕೀ ಆನ್ಸರ್ ಏನಿದೆ ಇಲ್ಲಿ ನಾವು ನೋಡ್ಬೋದು. ಇದಾದ ನಂತರ ಇಲಾಖೆ ಪ್ರಕಟಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಇದು ನೋಡಿ ನಮ್ಮ ಇಲಾಖೆಯವರು ಮಾರ್ಚ್ ಏಪ್ರಿಲ್ 2025 ಪರೀಕ್ಷೆ 1ರಲ್ಲಿ ಕೊಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇಡೀ ಡಿಪಾರ್ಟ್ಮೆಂಟ್ ಅವರು ಅಧಿಕೃತವಾದ ಡೇಟ್ ನೋಡಿ 26/3/2025ಕ್ಕೆ ನಡೆದಂಥ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಇದೆ. ಇದರ ಕೀ ಆನ್ಸರ್ ಕೂಡ ಇಲ್ಲಿದೆ ನೋಡಿ, ಉತ್ತರ ಇದೆ. ಆನ್ಸರ್ ಡೇಟ್ ಇದೆ. ಇಲ್ಲಿ ಪ್ರಶ್ನೆ, ಇಲ್ಲಿ ಉತ್ತರ, ಪ್ರಶ್ನೆ ಜೊತೆನೇ ಉತ್ತರ ಇರುತ್ತೆ. ಇದಕ್ಕೆ ನಾವು ನೋಡ್ತಾ ಹೋಗ್ಬೋದು. ಪ್ರತಿಯೊಂದು ಪ್ರಶ್ನೆ ಕೂಡ ಉತ್ತರ ಅಲ್ಲೇ ಕೆಳಗಡೆ ಕೊಟ್ಟಿರ್ತಾರೆ. ಈಗ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 syllable. ಈ 4 ಪದಗಳಲ್ಲಿ 1 syllable ಇದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಕಾಮ್ ಆರ್ ಕ್ಲಿಯರ್ ಅಂತ. ಈ ಥರ ನಾವು ಪ್ರತಿಯೊಂದು ಪ್ರಶ್ನೆ ಉತ್ತರವನ್ನು ಇಲ್ಲೇ ನೋಡ್ಕೋಬೋದು. ಇದು ಒಂದು ಮಾಡೆಲ್. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಪತ್ರಿಕೆ. ಇದು ಇಲಾಖೆಯವರು ಕೊಟ್ಟಂಥ 2ನೇದು. ಅಂದರೆ ಇದು SSLC ಎಕ್ಸಾಮ್ 2ರದ್ದು. ಇದು ಯಾವಾಗ ನಡೆದಿದೆ ಅಂದರೆ 28/5/2025 ಮೇ ತಿಂಗಳಲ್ಲಿ SSLC ಎಕ್ಸಾಮ್ 2. ಇದರ ಕೀ ಆನ್ಸರ್ ಕೂಡ
ಅದ್ರ ಜೊತೆಗೆ ಇರುತ್ತೆ ಆ ಆಪ್ಷನ್ ನೋಡಿ, ಉತ್ತರವನ್ನು ಇಲ್ಲಿ ನಾವು ಕೆಳಗಡೆ ನೋಡ್ಬೋದು. ಇನ್ನು ನೆಕ್ಸ್ಟ್ SSLC ಎಕ್ಸಾಮ್ 3ನ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ, ಅದು ಯಾವ ಥರ ಇದೆ ಅಂತ. ಇದು ನೋಡಿ, SSLC ಎಕ್ಸಾಮ್ 3ನ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳು ಕೂಡ ಇದೆ. ಇದು ಡೇಟ್ 8/7/2025 ಅಂದರೆ ಮೊನ್ನೆ ಜುಲೈ ತಿಂಗಳಲ್ಲಿ ನಡೆದಂಥ ಒಂದು ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ. ಇದರ ಕೀ ಆನ್ಸರ್ ಕೂಡ ಇಲ್ಲೇ ಕೆಳಗಡೆ, ಪ್ರತಿಯೊಂದು ಪ್ರಶ್ನೆಯ ಕೆಳಗಡೆ ಕೀ ಆನ್ಸರ್ ನೋಡ್ತಾ ಇದ್ವಿ. ಇದು 3 ಪ್ರಶ್ನೆ ಪತ್ರಿಕೆ ವಿತ್ ಕೀ ಆನ್ಸರ್. ಇನ್ನು ಕೊನೆ ಹಂತದಲ್ಲಿ ನಾವು ನೋಡ್ತಾ ಇರೋದು ಯಾವುದು, ಪಾರ್ಟ್ 3ಯಲ್ಲಿ ಕೇವಲ ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ತೀವಿ, ಯಾವುದೇ ಕೀ ಆನ್ಸರ್ ಕೊಡೋದಿಲ್ಲ. ಇಲಾಖೆ ಪ್ರಕಟಿಸಿದ 4 ಮಾದರಿ ಪ್ರಶ್ನೆ ಪತ್ರಿಕೆ ಇದಿದೆ ನೋಡಿ. SSLC 2024-25ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 1. ಇದಕ್ಕೆ ಕೇವಲ ಪ್ರಶ್ನೆಗಳಿರುತ್ತೆ, ಯಾವುದೇ ಉತ್ತರಗಳನ್ನ ನಾವು ನೀಡಿರೋದಿಲ್ಲ. ಉತ್ತರಗಳನ್ನ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಓದ್ಕೋಬೋದು. ಈ ಥರ ಇದು 1 ಆಯಿತು. ಎರಡನೇ ಒಂದು ನೋಡೋಣ, ಮಾಡೆಲ್ 2 ಇಲ್ಲಿದೆ ನೋಡಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2. ಇಲ್ಲಿ ಬರೆದಿದ್ದ ನೋಡಿ, ಮಾಡೆಲ್ ಕ್ವಶನ್ ಪೇಪರ್ 2. ಆನಂತರ ನಾವು ಥರ್ಡ್ ಒಂದು ನೋಡ್ಕೊಂಡು ಬರೋಣ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 3. ನೆಕ್ಸ್ಟ್ ಇರ್ತಕ್ಕಂಥದ್ದು ಮಾದರಿ ಪ್ರಶ್ನೆ ಪತ್ರಿಕೆ 4. ಅಂದರೆ ಒಟ್ಟಾರೆ 12 ಪ್ರಶ್ನೆ ಪತ್ರಿಕೆಗಳನ್ನ 129 ಪೇಜಸಲ್ಲಿ ನೀವು ಪಡ್ಕೋಬೋದು. ಇದು ಒಂದು PDF ನಿಮ್ಮ ಹತ್ರ ಇದ್ದರೆ ಸಾಕು, ನಿಮ್ಮ ಎಕ್ಸಾಮಲ್ಲಿ ಮತ್ತೆ ಬೇರೆ ಒಂದು ಸೋರ್ಸೇ ನಿಮಗೆ ಬೇಕಾಗಿರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ PDF ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.